ಬಿಸಿ ಬಹಳ ಇರುವ ಕಾರಣ ಎಲ್ಲಾ ಗುಬ್ಬಚ್ಚಿಗಳು ದಾಹದಿಂದ ಮತ್ತು ತಾಪದಿಂದ ಕಷ್ಟಪಡುತ್ತಿದ್ವು. ಅದನ್ನು ನೋಡಿ ಒಂದು ದೊಡ್ಡ ಕಾಗೆ ಮತ್ತು ಅದರ ಚಿಕ್ಕ ಮರಿ ಎಲ್ಲರನ್ನೂ ರಕ್ಷಿಸಬೇಕು ಎಂದು ತೀರ್ಮಾನ ಮಾಡುತ್ತವೆ. ಮೊದಲು ಇಬ್ಬರೂ ಸೇರಿ ನೆಲವನ್ನು ತೋಡಿ ಒಂದು ಚಿಕ್ಕ ನೀರಿನ ಹೊಂಡವನ್ನು ತಯಾರಿಸುತ್ತಾರೆ. ಮಳೆನೀರು ಮತ್ತು ಹತ್ತಿರದ ಹಳ್ಳಿಯಿಂದ ತಂದ ನೀರನ್ನು ಅದರಲ್ಲಿ ತುಂಬುತ್ತಾರೆ. ಎಲ್ಲಾ ಗುಬ್ಬಚ್ಚಿಗಳು ಬಂದು ಆ ನೀರನ್ನು ಕುಡಿಯುತ್ತವೆ, ದಾಹ ತೀರಿಸಿಕೊಂಡು ಮತ್ತೆ ಚೈತನ್ಯ ಪಡೆಯುತ್ತವೆ. ನಂತರ ದೊಡ್ಡ ಕಾಗೆ ದೂರದ ಬೆಟ್ಟದಿಂದ ತಣ್ಣನೆಯ ಮಣ್ಣಿನ ತುಂಡುಗಳು ಮತ್ತು ಹಸಿರು ಎಲೆಗಳನ್ನು ತರುತ್ತದೆ. ಚಿಕ್ಕ ಕಾಗೆಯು ಸೋಮಾರಿತನ ಬಿಡದೆ ದುಡಿಯುತ್ತಾ ಚಿಕ್ಕ ಚಿಕ್ಕ ಕೊಂಬೆಗಳು ಮತ್ತು ಎಲೆಗಳನ್ನು ಸೇರಿಸುತ್ತದೆ. ಇಬ್ಬರೂ ಸೇರಿ ತಣ್ಣನೆಯ ಗಾಳಿ ಒಳಗೆ ಹೋಗುವಂತೆ ಒಂದು ಚಿಕ್ಕ ಚಳಿಯ ಮನೆಯನ್ನು ನಿರ್ಮಿಸುತ್ತಾರೆ. ಆ ಮನೆಗಳೊಳಗೆ ಗುಬ್ಬಚ್ಚಿಗಳು ವಿಶ್ರಾಂತಿ ಪಡೆಯುತ್ತವೆ. ಬಿಸಿ ಕಡಿಮೆಯಾಗುತ್ತದೆ, ದಾಹವೂ ಇಲ್ಲ. ಕಾಡು ಮತ್ತೆ ಶಾಂತ ಮತ್ತು ತಂಪಾಗಿ ಬಿಳಿತುತ್ತದೆ. ಎಲ್ಲಾ ಪಕ್ಷಿಗಳು ಸಂತೋಷದಿಂದ ಚಿಲಿಪಿಲಿ ಮಾಡುತ್ತಾ ದೊಡ್ಡ ಕಾಗೆ ಮತ್ತು ಅದರ ಚಿಕ್ಕ ಮರಿಯನ್ನು ಧನ್ಯವಾದದಿಂದ ನೋಡುತ್ತವೆ.